ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಚಟ್ನಿ ಪುಡಿ ಮಾಡೋಣ ಅಂತ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಇಟ್ಟಿದ್ದೀವಿ ನೋಡಿ. ಈಗ 1 ಕಪ್ಪು ಕಡಲೆಬೇಳೆ, ಹುರಿದು ಸಿಪ್ಪೆ ತೆಗೆದಂತಹ ಕಡಲೆಬೀಜ 2 ಕಪ್ಪು, 1/4 ಕಪ್ಪು ಕೊಬ್ಬರಿ, 1 ಕಪ್ಪು ಇದು ನುಗ್ಗೆ ಸೊಪ್ಪು ತೊಳೆದು ಒಣಗಿಸಿ ಇಟ್ಟಂಥದ್ದು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಮತ್ತು ಒಂದು ಅರ್ಧ ಕಪ್ಪು ಬಿಳಿ ಎಳ್ಳು, ಜೊತೆಗೆ ಒಂದು ಸ್ಪೂನು ಎಣ್ಣೆ ಹುರಿಲಿಕ್ಕೆ ಇದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನು ಹಿಂಗು, ಮತ್ತು 1 ಸ್ಪೂನ್ ಬೆಲ್ಲ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗತ್ತೆ. ಇದನ್ನೆಲ್ಲ ಇವಾಗ ಹುರಿಯೋಣ, ಆಯಿತಾ? ಹುರ್ಕೊಂಡು ಬರೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಹುರಿಲಿಕ್ಕೆ ಶುರು ಮಾಡೋಣ. ಈಗ ಹುರಿಲಿಕ್ಕೆ ಮೊದಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹುರ್ಕೊಳ್ಳೋಣ ಮೊದಲು. ಸ್ವಲ್ಪ ಕೆಂಪಾಗಬೇಕು ಕಡಲೆಬೇಳೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ಈಗ ಇದು ಸ್ವಲ್ಪ ಕೆಂಪಗಾಗಿದೆ. ಈಗ ಹಾಗೇನೆ ಅದ್ರ ಜೊತೆಗೇ ಒಣಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಹಾಕೊಂಡ್ಬಿಡೋಣ. ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಅದು ಆವಾಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಹೇಳೋದು ಮರ್ತೋಯ್ತು, ಇವಾಗ ಇಲ್ಲಿ ಸೇರಿಸ್ತಾ ಇದ್ದೀವಿ. ಇದ್ರ ಜೊತೆಗೇ ಬಿಳಿ ಎಳ್ಳು ಇಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲವನ್ನು. ಇದು ಸ್ವಲ್ಪ ಕೆಂಪಾಗಿದೆ. ಈಗ ಕಡಲೆ ಬೀಜ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀವಿ ನಾವು, ಆದರೂ ಒಂದ್ಸರಿ ಬಿಸಿ ಮಾಡ್ಕೊಳ್ಳೋಣ ಅಂತ ಕಡಲೆ ಬೀಜನ ಈಗ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ಅಷ್ಟೇ ಹುರ್ಕೋಬೇಕು. ಕೊಬ್ಬರಿ ಹಸಿ ಇರುತ್ತಲ್ವ, ಹಾಗಾಗಿ ಅದೊಂದು ಸ್ವಲ್ಪ ಹಸಿ ಹೋಗೋ ಹಾಗೆ ಹುರ್ಕೋಬೇಕು. ಆದಮೇಲೆ ತೊಳೆದು ಒಣಗಿಸಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪಿತ್ತಲ್ಲ, ಆ ನುಗ್ಗೆ ಸೊಪ್ಪನ್ನು ಹಾಕೊಳ್ಳೋಣ. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಎಲ್ಲ ಹೊಂದ್ಕೋತಾ ಇದೆ. ಹೀಗೆ ಎಲ್ಲನೂ ಸೇರಿಸಿ ಹುರ್ಕೊಂಡ್ರೆ ಹೊಂದ್ಕೊಂಡು ಘಮನೂ ಚೆನ್ನಾಗಿರುತ್ತೆ.
ಇದೆಲ್ಲ ಹುರ್ಕೊಂಡಾಯಿತು. ಈಗ ನಾವು ಇಟ್ಕೊಂಡಿದ್ವಲ್ಲ ಉಪ್ಪು, ಹುಣಸೆಹಣ್ಣು, ಹಿಂಗು, ಬೆಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ತಕ್ಷಣ ಅದನ್ನೇನು ಹುರಿಯೋದೇನು ಬೇಕಾಗಿಲ್ಲ, ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ರೂ 1 ನಿಮಿಷ ಕೈ ಆಡಿಸ್ಬೇಕು, ಯಾಕಂದರೆ ಬಿಸಿ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಎಲ್ಲ ಕಡೆಗೂ ಹರಡ್ಕೊಳ್ಳೋ ತನಕ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ನೀವು ಏನು ಈ ನುಗ್ಗೆ ಸೊಪ್ಪನ್ನು ತೊಳೆದು ಒಣಗಿಸಿ ಇದೆಲ್ಲ ಮಾಡಬೇಕಾ, ಸಮಯ ಇರಲ್ಲ ಅಂತಂದರೆ ಹಸಿ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಅದನ್ನು ತೊಳೆದು ಸ್ವಲ್ಪ ಹರಡಬೇಕು, ನೀರು ಹೋಗೋ ಹಾಗೆ ಹರಡಿಬಿಟ್ಟು, ಬಟ್ಟೆ ಮೇಲೆ ಹರಡಿಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಹುರಿಬಹುದು. ಸ್ವಲ್ಪ ಒಂದು ಅರ್ಧ 1 ಸ್ಪೂನ್ ಎಣ್ಣೆ ಹಾಕೊಂಡು ಹುರಿಬಹುದು. ಆದರೆ ಅದರ ಬಾಳಿಕೆ ಜಾಸ್ತಿ ಇರೋಲ್ಲ ಮತ್ತು ರುಚಿ ಅಷ್ಟೊಂದು ಇರೋದಿಲ್ಲ. ಈ ರೀತಿ ನಿಮಗೆ ಇದು ತುಂಬ ದಿನ ಬರುತ್ತೆ. ನುಗ್ಗೆ ಸೊಪ್ಪು ಸಿಕ್ಕಿದಾಗ ಇದನ್ನು ತೊಳೆದುಬಿಟ್ಟು ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು ನುಗ್ಗೆ ಸೊಪ್ಪನ್ನ. ಹಾಗಾಗಿ ಇದನ್ನು ಆಲ್ರೆಡಿ ನಾವು ಒಣಗಿಸಿ ಇಟ್ಕೊಂಡಿರೋದ್ರಿಂದ ಹುರಿದಾಯಿತು. ಈಗೆಲ್ಲ ಒಂದು ತಟ್ಟೆಗೆ ಸುರ್ಕೊಂಬಿಡೋಣ, ತಣ್ಣಗಾಗಲಿ ಒಂದು ಸ್ವಲ್ಪ ಹೊತ್ತು. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಒಂದು ತಟ್ಟೆಗೆ ಹರಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಬಿಡೋಣ ತಣ್ಣಗಾಗಲಿ. ಒಂದು 10 ನಿಮಿಷ ಬಿಟ್ಟರೆ ತಣ್ಣಗಾಗಿರುತ್ತೆ. ಈಗ ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಸ್ಪೂನಲ್ಲೆಲ್ಲ ಕೆದಕ್ಬಿಟ್ಟು ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಅದು ಮೆಣಸಿನ್ಕಾಯಿ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು ಮಿಕ್ಸಿಗೆ ಎಷ್ಟಾಗುತ್ತೆ. ನಮ್ಮ ಮಿಕ್ಸಿ ಸ್ವಲ್ಪ ತುಂಬ ಹಾಕಿದ್ರೆ ಅದು ಗ್ರೈಂಡ್ ಆಗೋದು ಕಷ್ಟ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೋದು, ತೊಂದರೆ ಇಲ್ಲ. ಹಾಕೋಣ ಅಂತಷ್ಟೇ. ಈಗ ಆಗಿದೆ, ತೆಗಿಯೋಣ. ಇದು ಬಿಸಿ ಇರುತ್ತಲ್ವಾ, ಕಡಲೆ ಬೀಜ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಪುಡಿ ಮಾಡಿದಾಗ ತುಂಬ ಪುಡಿ ಥರ ಏನು ಬರೋದಿಲ್ಲ. ಒಂದು ಸ್ವಲ್ಪ ಅಂಟು ಥರ ಆಗುತ್ತೆ. ನಂತರ ಅದು ಪುಡಿ ಆಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಪುಡಿ ಆಗುತ್ತೆ. ಕಡಲೆ ಬೀಜ, ಎಳ್ಳು ಅದೆಲ್ಲ ಉಂಡೆ ಥರ ಬಂದ್ಬಿಡುತ್ತಲ್ವ. ಹಾಗಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಟೇಸ್ಟ್ ನಾನು ಒಂದು ಸ್ವಲ್ಪ ನೋಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು, ಸಖತ್ತಾಗಿದೆ ಟೇಸ್ಟು. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ. ಬರೀ ನುಗ್ಗೆ ಸೊಪ್ಪು ತಿನ್ನೋಕ್ಕೆ ಬೇಜಾರು, ಇಲ್ಲ ಬೇರೆ ಚಟ್ನಿ ಪುಡಿಗಳು ಬರೀ ಅದನ್ನೇ ತಿನ್ನೋಕ್ಕೆ ಬೇಜಾರು ಅಂತ ಅಂದ್ಕೊಂಡಾಗ ಈ ರೀತಿ ಮಾಡ್ಕೋಬೋದು. ನುಗ್ಗೆ ಸೊಪ್ಪೊಂದು ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಶುರುವಿನಲ್ಲಿ ನೀವು ಹಾಕ್ಕೊಳ್ಳುವಾಗ ಒಂಚೂರು ಖಾರ ಮಾಡ್ಕೊಳ್ಳಿ. ತುಂಬ ಈ ಚಳಿಗಂತೂ ತುಂಬ ಚೆನ್ನಾಗಿದೆ. ಇವಾಗ ನಾನಂತೂ ತುಂಬ ಇಷ್ಟ ಆಯಿತು ನನಗೆ. ಚಳಿಗಂದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೊಸರಿನ ಜೊತೆ ಇಲ್ಲ ಇದನ್ನೇ ಬಿಸಿ ಅನ್ನಕ್ಕೆ ಹಾಗೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ, ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇದನ್ನು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ನಿಮ್ಮ ಅನಿಸಿಕೆ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ವೀಡಿಯೋಗೆ ಕಾಯೋಣ. ಓಕೆನಾ, ಬರೋಣ, ಬಾಯ್.